ನಮಸ್ಕಾರ ವೀಕ್ಷಕರೇ, ಧ್ವನಿ ಸಂಜೆ ವಾಹಿನಿಗೆ ಸ್ವಾಗತ. ನನ್ನ ಹೆಸರು ಮನೋಜ್ ಅಂತ. ಬೆಂಗಳೂರು ದಕ್ಷಿಣ ಸ್ಟೂಡೆಂಟ್ಸ್ ಅಸೋಸಿಯೇಷನ್ ಪ್ರೆಸಿಡೆಂಟ್, ಹಾಗೆ ಕರ್ನಾಟಕ ಮಾನವ ಹಕ್ಕುಗಳ ಸಂರಕ್ಷಣಾ ಸಂಸ್ಥೆಯ ಮುಖ್ಯ ಅಧ್ಯಕ್ಷ. ಸೊ ತಾವು ಗಮನಿಸ್ತಾ ಇದ್ದೀರಾ, ಬೆಳಗ್ಗೆಯಿಂದ ಏನು ಹೋರಾಟ ಮಾಡ್ತಿದ್ದಾರೆ ಸ್ಟೂಡೆಂಟ್ಸ್ ಅಂತ. ಸೊ ಇದು ಎಲ್ಲದಕ್ಕಿಂತ ಮುಖ್ಯವಾಗಿ ನಾಳೆ ಹೋರಾಟ ಇತ್ತು. ಯಾವ್ದ್ರ ಬಗ್ಗೆ ಹೋರಾಟ ಅಂತಂದರೆ, ನಮ್ಮ ಈ ಸ್ಪರ್ಧಾತ್ಮಕ ಪರೀಕ್ಷೆಗಳಲ್ಲಿ ಎಷ್ಟೋ ವರ್ಷದಿಂದ ನಮ್ಮ ಈ ಕಾಂಗ್ರೆಸ್ ಸರ್ಕಾರ ಬಂದಾಗಿಂದ ವಯೋಮಿತಿ ಹೆಚ್ಚಿಸೋದಾಗಿರ್ಬೋದು, ಇಲ್ಲ ನೇಮಕಾತಿ ಬಿಡುಗಡೆ ಆಗಿರ್ಬೋದು, ಪ್ರತಿಯೊಂದು ಯಾವುದೇ ಕೂಡ ನೇಮಕಾತಿಗಳು ಆಗ್ತಾ ಇಲ್ಲ. ಇದರಿಂದ ಎಲ್ಲ ವಿದ್ಯಾರ್ಥಿಗಳು ಕಷ್ಟಪಟ್ಟು ಲೈಬ್ರರಿ ಫೀಸ್ ಕಟ್ಕೊಂಡು ಒಂದೊಟ್ಟು ಊಟ ಮಾಡಿಕೊಂಡು ತಂದೆ ತಾಯಿಗಳನ್ನ ಬಿಟ್ಟು ಬಂದು ಅವ್ರು ಹೋರಾಟ ಮಾಡೋಕ್ಕೆ ನಿಂತಿದ್ದಾರೆ. ಅದಕ್ಕಿಂತ ಮುಖ್ಯವಾಗಿ ಈ ಸರ್ಕಾರದಲ್ಲಿ ಯಾವುದೇ ನೇಮಕಾತಿ ಆಗ್ತಿಲ್ಲ ಅಂದ್ಬಿಟ್ಟು ಸುಮಾರು ಜನ, ಲಕ್ಷಾಂತರ ಜನ ತಾವು ಗಮನಿಸ್ತಾ ಇದ್ದೀರಾ, ಸೂಸೈಡ್ ಮಾಡ್ಕೊಳ್ಳೋದಾಗಿರ್ಬೋದು, ಪ್ರತಿಯೊಂದು ಮಾಡ್ತಾ ಹೋಗ್ತಾ ಇದ್ದಾರೆ. ಯಾಕಂತಂದ್ರೆ ಎಲ್ಲ ವಿದ್ಯಾರ್ಥಿಗಳು ಬರ್ತಾ ಇರೋದೆಲ್ಲ ಯಾರು ಶ್ರೀಮಂತರು ಮಕ್ಕಳಲ್ಲ, ಅದು ಮುಖ್ಯವಾಗಿ ಗಮನಿಸ್ಬೇಕಾಗ್ತದೆ. ಇನ್ನೊಂದೇನೆಂದ್ರೆ, ತೀರಾ ಬಡತನದಿರೋರು ಕಷ್ಟಪಟ್ಟು ಒಂದೊಂದು ರೂಪಾಯಿ ಕೂಡಿಟ್ಕೊಂಡು ಲೈಬ್ರರಿ ಓದ್ಕೊಂಡು ಕಷ್ಟಪಟ್ಟು ಓದಿರ್ತಾರೆ. ಓದಿರೋದಕ್ಕೆ ವ್ಯಾಲ್ಯೂ ಇಲ್ದಂಗೆ ಆಗ್ಬಿಟ್ಟಿದೆ. ಈಗಿನ ಸಿಚುವೇಶನ್ ಹೆಂಗಾಗ್ಬಿಟ್ಟಿದೆ ಅಂತಂದ್ರೆ, ಈಗ KS ತಾವು ಗಮನಿಸ್ತಿರ್ಬೋದು, ನಾನು ಒಬ್ಬ ಆಸ್ಪೈರೆಂಟು, ನಾನು ಸುಮಾರು ಎಕ್ಸಾಮ್ಸ್ ಬರ್ದಿದ್ದೀನಿ, ನಾನೇ ಅನುಭವಿಸ್ತಾ ಇದ್ದೀನಿ. ಏನಂತಂದ್ರೆ, ಈ ಗೌರ್ಮೆಂಟ್ ಜಾಬ್ಸ್ಗಳನ್ನ ಮಾರಾಟ ಮಾಡ್ತಾ ಇದ್ದಾರೆ. ಸೊ ಈ ರೀತಿ ಪ್ರೆಸೆಂಟ್ ಸಿಚುವೇಶನ್ ಆಗ್ತಾ ಇರೋದು. ಇಲ್ಲ, ಮುಖ್ಯವಾಗಿ ನಾಳೆ ಹಿಂಗೆ ಹೋರಾಟ ಇತ್ತು, ಹುಬ್ಳಿ ಮತ್ತು ಧಾರವಾಡಲ್ಲಿ ಹೋರಾಟ ಏನು ಕರೆದಿದ್ವಿ, ಇದು ಪೊಲೀಸವರು ಪರ್ಮಿಷನ್ ಕೊಟ್ಟಿಲ್ಲ. ಯಾಕೆ ಪೊಲೀಸರು ಪರ್ಮಿಷನ್ ಕೊಡ್ತಾರೆ ಅಂದ್ರೆ, ನಾವು ಪೊಲೀಸವ್ರನ್ನ ಬ್ಲೇಮ್ ಮಾಡೋಕ್ಕಾಗಲ್ಲ. ಅವರು ಕಾನೂನು ಸುವ್ಯವಸ್ಥೆ ಕಾಪಾಡೋದು ಅವ್ರು ಮುಖ್ಯವಾಗಿರುತ್ತೆ. ನಾವು ಅದನ್ನು ಆಲ್ವೇಸ್ ವಿಲ್ ರೆಸ್ಪೆಕ್ಟ್ ದೆಮ್. ಆದರೆ ನಮ್ಮ ಕರ್ನಾಟಕ ಸರ್ಕಾರ ಪೊಲೀಸವ್ರನ್ನ ತಡೆ ಹಿಡಿತಾ ಇದ್ದಾರೆ, ಹೋರಾಟ ಮಾಡೋಕ್ಕೆ ಪರ್ಮಿಷನ್ ಕೊಡ್ತಾ ಇಲ್ಲ. ಸೊ ಈ ರೀತಿಯಾಗಿ ನಾಳೆ ಪರ್ಮಿಷನ್ ಕ್ಯಾನ್ಸಲ್ ಆಗಿದೆ. ಆದರೂ ವಿದ್ಯಾರ್ಥಿಗಳು ಯಾವುದಕ್ಕೂ ಕಮ್ಮಿ ಇಲ್ಲ ಅಂತ ಹೇಳಿ ಪ್ರಜಾಪ್ರಭುತ್ವ ವ್ಯವಸ್ಥೆಗಳಲ್ಲಿ ಹೋರಾಡಿ ಪಡೆಯುವ ಹಕ್ಕುಗಳೇ ಹೆಚ್ಚು. ಇದು ಮುಖ್ಯವಾಗಿ ನೋಡ್ಬೇಕಾಗತ್ತೆ. ಯಾಕಂದ್ರೆ ಇಲ್ಲಿ ಹೆಂಗಾಗ್ಬಿಟ್ಟಿದೆ ಅಂದ್ರೆ, ಈ ಒಂದು ಅವ್ರ ಹಕ್ಕುಗೋಸ್ಕರ ಹೋರಾಡ್ತಾ ಇದ್ದಾರೆ. ಸೊ ನಾಳೆ ಪರ್ಮಿಷನ್ ಕೊಟ್ಟಿಲ್ಲ, ಆದ್ರೂ ಪರ್ಮಿಷನ್ ಕೊಟ್ಟಿಲ್ಲ ಅಂದ್ರೂ ಈಗ ವಿದ್ಯಾರ್ಥಿ ಹತ್ರ ಮಾತಾಡ್ತಾ ಇದ್ದಾರೆ. ವಿದ್ಯಾರ್ಥಿಗಳು ಹೋರಾಟ ಮಾಡ್ಲೇಬೇಕು ಅಂತ ಇದ್ದಿದ್ರೆ ನಾಳೆ 100% ನಾಳೆ ಹೋರಾಟ ಮಾಡೇ ಮಾಡ್ತಾರೆ. ಯಾಕಂದ್ರೆ ಇಲ್ಲಿ ಯಾರು ಶ್ರೀಮಂತರು ಮಕ್ಕಳು ಹೋಗಿ ಅಲ್ಲಿ ಇದು ಮಾಡ್ತಾ ಇಲ್ಲ ಸ್ವಾಮಿ, ಕಷ್ಟಪಟ್ಟು ಓದ್ಕೊಂಡು ಪ್ರತಿ ಒಂದು ಹಂತದಲ್ಲೂ ಬೆಳಗಿಂದ ರಾತ್ರಿ ಓದ್ಕೊಂಡು ತಂದೆ ತಾಯಿಗಳನ್ನ ಬಿಟ್ಟು ಬಂದು ಓದ್ತಾ ಇರ್ತಾರೆ. ಅಂಥವ್ರಿಗೆ ಇಲ್ಲಿ ನೇಮಕಾತಿ ಆಗಿಲ್ಲ ಅಂತಂದ್ರೆ ಎಷ್ಟು ವರ್ಷ ಸರ್? ಮಿನಿಮಮ್ ಏನಿಲ್ಲ ಅಂದ್ರೂ 2 ಲಕ್ಷ ಚಿಲ್ಡ್ರನ್ ವೇಕೆನ್ಸಿಗಳು ಖಾಲಿ ಇದೆ. ಬಂದಾಗಿಂದ ಹೇಳ್ತಾನೆ ಇದ್ದಾರೆ, ವಯೋಮಿತಿ ಹೆಚ್ಚಿಸ್ತೀವಿ, ಈಗ ಏನೋ ಪೊಲೀಸ್ ಸಬ್ ಇನ್ಸ್ಪೆಕ್ಟರ್ಗಳು ಬಿಡ್ತೀವಿ, ಮತ್ತೆ ಇನ್ನೇನು ಕಾನ್ಸ್ಟೇಬಲ್ ಬಿಡ್ತೀವಿ ಅಂತ. ಯಾವುದು ಕೂಡ ನೇಮಕಾತಿಗಳು ಆಗ್ತಾ ಇಲ್ಲ. ಇದರಿಂದ ತುಂಬಾ ವಿದ್ಯಾರ್ಥಿಗಳಿಗೆ ತುಂಬಾ ಸಮಸ್ಯೆಗಳು ಆಗ್ತಾ ಇದೆ. ಸೊ ನಾಳೆ ಹೋರಾಟ ಏನಿತ್ತು ಅದು ಕೂಡ ಪರ್ಮಿಷನ್ ಕೊಟ್ಟಿಲ್ಲ. ನಾಳೆ ಈಗ ವಿದ್ಯಾರ್ಥಿಗಳ ಹತ್ರ ಮಾತುಕತೆಗಳಾಗಿದೆ. ನಾಳೆ ಹೋರಾಟ ಮಾಡ್ಲೇಬೇಕಂತ ಇದ್ರೆ ಖಂಡಿತ ನಾಳೆ ಹೋರಾಟ ಮಾಡೇ ಮಾಡ್ತಾರೆ. ಪೊಲೀಸವ್ರು ಪರ್ಮಿಷನ್ ಕೊಟ್ಟಿಲ್ಲ ಅಂದ್ರೂ ತೊಂದರೆ ಇಲ್ಲ. ಸುಪ್ರೀಂ ಕೋರ್ಟ್ ಆಗಿರ್ಬೋದು, ಇಲ್ಲ ನಮ್ಮ ಹೈಕೋರ್ಟ್ ಆಗಿರ್ಬೋದು, ಅಲ್ಲಿಂದ ಪರ್ಮಿಷನ್ ತಂದು ಹೋರಾಟ ಮಾಡೇ ಮಾಡ್ತಾರೆ ಅಂದ್ಬಿಟ್ಟು ವಿದ್ಯಾರ್ಥಿಗಳು ಮತ್ತೆ ನಮ್ಮ ವಿದ್ಯಾರ್ಥಿಗಳ ಸಂಘದ ಅಧ್ಯಕ್ಷರು ಯಾರಿದ್ದಾರೆ, ಕಾಂತ್ ಕುಮಾರ್ ಅಂತ, ಅವರು ಕೂಡ ನಮ್ಮ ಮಾಹಿತಿ ತಿಳಿಸಿದ್ದಾರೆ. ಜೊತೆಗೆ ನಮ್ಮ ಸಂಸ್ಥೆಗಳು ಏನಿದೆ ರಾಜ್ಯಾದ್ಯಂತ, ಸೌತ್ ಆಗಿರ್ಬೋದು, ಎಲ್ಲ ಡಿಸ್ಟ್ರಿಕ್ಟ್ಸ್ಗಳು ನಮ್ದು ಸಂಘಟನೆಗಳಿದೆ. ಅವರು ಎಲ್ಲರೂ ಬಂದು ಇದ್ರ ಬಗ್ಗೆ ಆಗ್ರಹ ಮಾಡೇ ಮಾಡ್ತೀವಿ, ಹೋರಾಟ ಮಾಡೇ ಮಾಡ್ತೀವಿ. ಹುಬ್ಳಿ ಧಾರವಾಡಕ್ಕೆ ಹೋಗಿದ್ದಾರೆ. ಯಾಕಂತಂದ್ರೆ ಚಳಿಗಾಲ ಅಧಿವೇಶನ ಅಂದ್ಬಿಟ್ಟು ಅಲ್ಲಿ ಮಜಾ ಮಾಡ್ತಾ ಇದಾರೆ. ಅದು ಇನ್ನೂ ಬೇರೆ ಇದೆ. ಓಕೆ, ಈಗ ಹುಬ್ಳಿಯಲ್ಲಿ ಹೋರಾಟ ಮಾಡೋದಕ್ಕೆ ಅನುಮತಿ ಕೊಡ್ತಾ ಇಲ್ಲ. ಹಾಗಾಗಿ ವಿದ್ಯಾರ್ಥಿಗಳು ಎಷ್ಟು ಸಂಖ್ಯೆಯಲ್ಲಿ ಅಲ್ಲಿ ಸೇರ್ಬೋದು, ಏನಾಗ್ಬೋದು ಅನ್ನೋದು ಏನಾದ್ರು ನಿಮ್ಗೆ ಏನಾದ್ರು ಮಾಹಿತಿ ಇದೆಯಾ? ಖಂಡಿತ ಸರ್. ಈಗ ಹುಬ್ಳಿಯಲ್ಲಿ ಪ್ರೊಟೆಸ್ಟ್ ನಡೀತಾ ಇದೆ, ಹುಬ್ಳಿ ಧಾರವಾಡಲ್ಲಿ ಪ್ರೊಟೆಸ್ಟ್ ನಡೀತಾ ಇದೆ. ಹುಬ್ಳಿ ಧಾರವಾಡಲ್ಲಿ ಪ್ರೊಟೆಸ್ಟ್ ನಡೀತಾ ಇರೋದ್ರಿಂದ ವಿದ್ಯಾರ್ಥಿಗಳು, ಲಕ್ಷಾಂತರ ಜನ ವಿದ್ಯಾರ್ಥಿಗಳು ಅಲ್ಲಿ ಸೇರಿದ್ದಾರೆ. ಸೇರಿರೋದು ಏನಂತಕ್ಕೋಸ್ಕರ, ಅವ್ರ ಹಕ್ಕುಗಳಿಗೆ ಅವ್ರಿಗೆ ಒಂದು ಸಮಾನತೆಯಾಗಿ ಒಂದು ನ್ಯಾಯ ಸಿಗ್ಲಿ ಅಂತ ಉದ್ದೇಶಕ್ಕೋಸ್ಕರ ಅಲ್ಲಿ ಹೋರಾಟ ಮಾಡ್ತಾ ಇದ್ದಾರೆ. ಸುಮ್ಮನೆ ಬಂದು ಯಾರು ಕೂಡ ಹೋರಾಟ ಮಾಡ್ತಾ ಇಲ್ಲ. ಮುಖ್ಯವಾಗಿ ಕರ್ನಾಟಕ ಸರ್ಕಾರ ಗಮನಿಸ್ತಿರ್ಬೇಕಾದೇನಂದ್ರೆ, ವಿದ್ಯಾರ್ಥಿಗಳು ಈ ದೇಶದ ಆಸ್ತಿ ಅಂತ ಹೇಳಕ್ ಇಷ್ಟಪಡ್ತೀನಿ. ವಿದ್ಯಾರ್ಥಿಗಳು ಇಲ್ಲದೆ ಏನು ಮಾಡೋಕ್ಕಾಗಲ್ಲ ಸರ್. ಸೊ ನಾಳೆ ಲಕ್ಷಾಂತರ ಜನ ಸೇರಿದ್ದಾರೆ. ಎಲ್ಲಾ ವಿವಿಧ ಸಂಘಟನೆಗಳಾಗಿರ್ಬೋದು, ಪ್ರತಿಯೊಂದು ಎಲ್ಲಾ ಸಂಘಟನೆಗಳು ಕೂಡ ಅಲ್ಲಿ ನಮ್ಗೆ ಸಪೋರ್ಟ್ ಮಾಡಿ ಅಲ್ಲಿ ಸೇರಿದ್ದಾರೆ. ಈಗಾಗಲೇ ಸೇರಿದ್ದಾರೆ, ಹೋರಾಡ್ತಾ ಇದ್ದಾರೆ. ಪಾಪ ಕಷ್ಟಪಟ್ಟು ಹೋರಾಡ್ತಾ ಇದ್ದಾರೆ. ಕಾಂತ್ ಕುಮಾರ್ ಅವರಂತೂ ತುಂಬಾ ಕಷ್ಟದಿಂದ ಹೆಂಗೋ ಮಾಡಿ ವಿದ್ಯಾರ್ಥಿಗೋಸ್ಕರ ಹೋರಾಟ ಮಾಡ್ಲೇಬೇಕನ್ಬಿಟ್ಟು ಅಲ್ಲಿ ನಿಂತಿದ್ದಾರೆ. ನಾವು ಕೂಡ ಹೋಗ್ಬೇಕಾಗಿತ್ತು, ಎಕ್ಸಾಮ್ಸ್ ಇರೋದ್ರಿಂದ. ಸೊ ನಾನು ಹೋಗಕ್ಕಾಗ್ಲಿಲ್ಲ. ಸೊ ಲಕ್ಷಾಂತರ ಜನ ಸೇರಿದ್ದಾರೆ ಸರ್. ಹೋರಾಟ ಮಾಡೇ ಮಾಡ್ತಾರೆ, ಆದ್ರೆ ಖಂಡಿತ ಇದನ್ನ ಖಂಡಿಸ್ತಾರೆ ಅಷ್ಟೇ ಸರ್. ಏನ್ ಹೇಳಕ್ ಇಷ್ಟಪಡ್ತೀರಾ ನೀವು ವಿದ್ಯಾರ್ಥಿಗಳಿಗೆ ಈ ಮುಖಾಂತರ? ಮೇನ್ ವಿದ್ಯಾರ್ಥಿಗಳಿಗೆ ನಾನೊಂದು ಮೆಸೇಜ್ ಕೊಡಕ್ಕೆ ಇಷ್ಟಪಡ್ತೀನಿ. ನಾನು ಒಬ್ಬ ಆಸ್ಪೈರೆಂಟ್ಸು. ಸೊ ನಾನು ಓದ್ಕೊಂಡು ಸುಮಾರು ಎಕ್ಸಾಮ್ಸ್ ಬರ್ದಿದ್ದೀನಿ.
ಎಕ್ಸಾಮ್ಸ್ ಬರೆದಿದ್ರು ವಿಲೇಜ್ ಅಕೌಂಟ್ ಪಾಸ್ ಆಗಿದ್ರು ರಿಸೈನ್ ಮಾಡಿದ್ದೀನಿ. ಒಂದು ಯಾಕೆ ಅಂತಂದರೆ ಸಮಾಜ ನಮ್ಗೆ ಹೇಗಿದೆ ಅಂತಂದರೆ, ಇಲ್ಲಿ ಓದಿ ಕಷ್ಟಪಟ್ಟು ಓದಿದವ್ರಿಗೆ ವ್ಯಾಲ್ಯೂ ಇಲ್ಲ ಅಂತ ಅಂದಮೇಲೆ ಅಲ್ಲಿ ಯಾರ ಹತ್ರ ಅನ್ಸ್ಕೊಂಡು ಏನೋ ಆ ಸಮಸ್ಯೆ ಆಗಿತ್ತು. ಒಂದು ವಿದ್ಯಾರ್ಥಿಗಳಿಗೆ ಮೇನ್ ಪಾಯಿಂಟ್ ನಾನು ಹೇಳಕ್ಕೆ ಇಷ್ಟಪಡ್ತೀನಿ, ಸರ್ಕಾರ ಹುದ್ದೆಗಳೇ ಅಂತಿಮ ಅಲ್ಲ. ಇದು ಮೇಯ್ನಾಗಿ ತಿಳ್ಕೊಳ್ಳಿ ದಯವಿಟ್ಟು. ತಂದೆ ತಾಯಿಗಳು ಕಷ್ಟಪಟ್ಟು ತಮ್ಮನ್ನ ಬೆಳೆಸಿರ್ತಾರೆ. ಸರ್ಕಾರಿ ಜಾಬ್ಗಳು ಅಂದ್ಬಿಟ್ಟು ತುಂಬ ಕನಸು ಉಟ್ಕೊಂಡಿರ್ತಾರೆ. ಸಬ್ ಇನ್ಸ್ಪೆಕ್ಟರ್ ಆಗಬೇಕು, ಪಿ ಸಿ ಆಗಬೇಕು, ಒಬ್ಬ KS ಆಫೀಸರ್ ಆಗಬೇಕು, IPS ಆಗಬೇಕಂತ ತುಂಬ ಜನ ಆಸೆ ಇಟ್ಕೊಂಡಿರ್ತಾರೆ. ಸೊ ಇದರಿಂದ ಏನಾಗ್ತಿದೆ ಅಂತಂದರೆ, ನೇಮಕಾತಿಗಳು ಬಿಡ್ತಾ ಇಲ್ಲ. ಸುಮಾರು ಜನ ಒಂದು ಮಾನಸಿಕ ಒತ್ತಡದಿಂದ ಡಿಪ್ರೆಷನ್ಗೆ ಹೋಗಿ ಸೂಸೈಡ್ಗಳು ಮಾಡ್ಕೊತಾರೆ. ದಯವಿಟ್ಟು ಯಾವ ರೀತಿ ಮಾಡಬೇಡಿ. ಮತ್ತೊಮ್ಮೆ ಹೇಳ್ತಾ ಇದ್ದೀನಿ, ಸರ್ಕಾರಿ ಹುದ್ದೆಗಳು ಅಂತಿಮ ಅಲ್ಲ. ಪ್ರೈವೇಟ್ ಜಾಬ್ಸ್ ಇದೆ. ಕಣ್ಣು ಮುಚ್ಕೊಂಡು ಪ್ರೈವೇಟ್ ಜಾಬ್ಸ್ಗೆ ಟ್ರೈ ಮಾಡಿ. ಆರಾಮಾಗಿ ಎಲ್ಲದರಲ್ಲೂ ಒಂದು ಕಡೆ ಜೀವನ ಇದ್ದೇ ಇರುತ್ತೆ. ಬಟ್ ನಮ್ಮ ಸಮಾಜ ಮತ್ತು ನಮ್ಮ ಸರ್ಕಾರ ಆಗಿದೆ, ಏನು ಮಾಡೋಕ್ಕೆ ಆಗಲ್ಲ ಅಂತ ಹೇಳ್ಬೋದು. ಬಟ್ ಬೇರೆ ಜನಗಳು, ವಿದ್ಯಾರ್ಥಿಗಳು ಯಾವುದೇ ಕಾರಣಕ್ಕೂ ಬಿಡಲ್ಲ ಸರ್. ಖಂಡಿತ ಹೋರಾಟ ಮಾಡಿ ಅದೇನು ಅವ್ರಿಗೆ ಅನ್ಯಾಯ ಆಗಿದೆ, ನ್ಯಾಯ ತೊಗೊತೀವಿ. ನಮಗೆ ವಿದ್ಯಾರ್ಥಿಗಳೇ ಈ ದೇಶದ ಆಸ್ತಿ ಮತ್ತು ವಿದ್ಯಾರ್ಥಿಗಳೇ ಈ ದೇಶದ ಪ್ರಜೆಗಳು. ಸೊ ಎಲ್ಲ ಬಂದೇ ಬರ್ತಾರೆ ಸರ್. ಓಕೆ. ಸೊ ಮನೋಜ್ ಅವರೇ, ಇವಾಗ ನೀವು ನಿಮ್ಮ ಒಂದು ಇದ್ರ ಬಗ್ಗೆ ಹೇಳಿದ್ರೆ, ಸೊ ನಿಮ್ಮ ಇವಾಗ ಏನು ದೇಶ ಸ್ಥಾನ ಇದು ಮಾಡ್ತಿದ್ದೀರಾ, ಅದೇ ಸರ್. ಅದ್ರ ಬಗ್ಗೆ ಸರ್ ಆ್ಯಕ್ಚುಲಿ ಅದೇ ತಾವು ಗಮನಿಸ್ತಾ ಇದ್ದೀರಾ, ನೋಡಿದ್ದೀರಾ, 8th ಒಂದು ಸೊಸೈಟಿ ಬಗ್ಗೆ ಸೋಷಿಯಲ್ ಸರ್ವಿಸ್ ಮಾಡಬೇಕಂತ ಒಂದಿತ್ತು. ಸೊ ಅದೆಲ್ಲ ಎಜುಕೇಷನ್ ಕಂಪ್ಲೀಟ್ ಮಾಡಿಕೊಂಡು ಡಿಪ್ಲೊಮಾ ಮಾಡಿ ಮತ್ತು ಡಿಸ್ಕಂಟಿನ್ಯೂ ಮಾಡಿದೆ, ಬೇರೆ ಥರ ಇದೆ. ಸೊ ಈಗ ಡಿಗ್ರಿ ಮಾಡಿಕೊಂಡು ಆರಾಮಾಗಿ ಒಂದು ಅಷ್ಟೇ ಸಿವಿಲ್ ಎಕ್ಸಾಮ್ಸ್ಗಳೆಲ್ಲ ಬರ್ಕೊಂಡಿದ್ದೆ. ಬರ್ದಾದ ಮೇಲೆ ತಾವು ನೋಡ್ತಾ ಇದ್ದೀರಾ ಏನು ನಡೀತಾ ಇದೆ ಅಂತ. ಸೊ ಅದ್ರ ಬಗ್ಗೆ ಹೆಚ್ಚಿನ ಮಾಹಿತಿ ಹೇಳೋದು ನಮಗೆ ಅವಶ್ಯಕತೆ ಇಲ್ಲ ಅನ್ಸುತ್ತೆ, ಯಾಕಂದರೆ ನಿಮ್ಗೆ ಗೊತ್ತಿದೆ ಹೇಗಿದೆ ಅಂತ. ಸೊ ಮುಂದಿನ ದಿನಗಳಲ್ಲಿ ಸರ್ ನನಗೆ ಎಲ್ಲ ಕಡೆಯಿಂದನೂ ಕಾನ್ಸೆಪ್ಟ್ಗಳು ಬರ್ತಾ ಇದೆ. ಸೊ ಎಲ್ಲ ಕಡೆ ಸ್ಪರ್ಧೆ ಮಾಡ್ತಾ ಇದ್ದೀನಿ. ಜೊತೆಗೆ ಸುಮಾರು ಸಂಸ್ಥೆಗಳಾಗಿರ್ಬೋದು, ಆರ್ಗನೈಸೇಷನ್ಸ್ ಆಗಿರ್ಬೋದು ಮತ್ತು ಇತ್ಯಾದಿ ನ್ಯಾಷನಲ್ ಅವಾರ್ಡ್ಸ್ಗಳೆಲ್ಲ ಕೊಟ್ಟಿದ್ದಾರೆ. ಸೊ ಅದರಿಂದ ತುಂಬ ಏನೋ ಒಂದು ಸಂಪಾದನೆ ಮಾಡಿದೆ ಅಂತ ನನಗೆ ಅನ್ನಿಸ್ತಾ ಇದೆ. ಸೊ ಭಾಳ ಖುಷಿ ಆಗುತ್ತೆ. ಮತ್ತು ಇನ್ನೊಂದು ನೆಕ್ಸ್ಟು ಕರ್ನಾಟಕ ಸ್ಕೂಲ್ ಎಕ್ಸಲೆನ್ಸ್ ಅವಾರ್ಡ್ ಅಂತ ಕೂಡ ಈ ಮಂತ್ ಇತ್ತು. ಸೊ ಜನವರಿಲಿ ಪೋಸ್ಟ್ಪೋನ್ ಮಾಡಿದ್ದಾರೆ. ಬೆಳಗಾವಿ ಅಧಿವೇಶನ ನಡೆಯೋದ್ರಿಂದ ಜನವರಿಲಿ ಪೋಸ್ಟ್ಪೋನ್ ಮಾಡಿದ್ದಾರೆ. ದೊಡ್ಡ ಇವೆಂಟು, ಅಲ್ಲೂ ಕೂಡ ನನ್ನ ಆಯ್ಕೆ ಮಾಡಿದ್ದಾರೆ. ಖುಷಿ ಅನಿಸುತ್ತೆ. ಮುಂದಿನ ದಿನಗಳಲ್ಲಿ ಒಬ್ಬ ನಾಯಕ, ನನ್ನ ಉದ್ದೇಶ ಮತ್ತು ನನ್ನ ಗುರುಗಳ ಉದ್ದೇಶ, ನಮ್ಮ ಸಾಹೇಬರು ಹೇಳ್ತಾ ಇರ್ತಾರೆ, ಯಾವತ್ತಿದ್ರೂ ಒಬ್ಬ ನಾಯಕ ಇನ್ನೊಬ್ಬ ನಾಯಕನ ಸೃಷ್ಟಿಸ್ತಾನೆ ಹೊರತು ಹಿಂಬಾಲಕರಲ್ಲ ಅಂತ ಹೇಳ್ತಾರೆ. ಅದನ್ನು ಆ ತತ್ವನ ಫಾಲೋ ಮಾಡಿಕೊಂಡು ನನ್ನ ಜೊತೆಗಿರೋ ಹುಡುಗರನ್ನೆಲ್ಲ ಪ್ರತಿಯೊಬ್ಬರು ಯಾರ್ಯಾರು ಕಷ್ಟ ಅಂತ ಬಂದಾಗ ನಾನು ಕೈಲಾಗಿ ಸಹಾಯ ಮಾಡ್ತೀನಿ. ಜೊತೆಗೆ ಏನೇ ಇತ್ತಂದ್ರೂ ಅವ್ರಿಗೆ ಪರಿಪೂರ್ಣವಾಗಿ ನಿಲ್ತೀನಿ. ಬೆನ್ನೆಲುಬಾಗಿ ನಾನು ಈ ದೇಶಕ್ಕೋಸ್ಕರ ಹೋರಾಡೋಕ್ಕೆ ರೆಡಿ ಇದ್ದೀನಿ. ಈ ದೇಶಕ್ಕೋಸ್ಕರನೇ ನಾನು ದುಡಿತೀನಿ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ ಸರ್. ಸರ್ ಈಗ ಪ್ರೆಸೆಂಟ್ ಇರೋದು ಏನಂತಂದರೆ, ಒಂದಷ್ಟು ಯೋಜನೆಗಳು ಹಾಕ್ಕೊಂಡಿದ್ದೀನಿ ಫಸ್ಟು. ಸೊ ಎಲ್ಲ ಡಿಸ್ಟ್ರಿಕ್ಸಲ್ಲಿ, ಎಲ್ಲ ನಮ್ಮ ಬೆಂಗಳೂರು ಸೌತ್ ಆಗಿರ್ಬೋದು, ಬೆಂಗಳೂರು ದಕ್ಷಿಣ ಆಗಿರ್ಬೋದು, ಮತ್ತು ಇಡೀ ಟೋಟಲಾಗಿ ನಮ್ಮ ಎಲ್ಲ ಡಿಸ್ಟ್ರಿಕ್ಸಲ್ಲೂ ಕೂಡ ಬಡ ಮಕ್ಕಳಿಗಾಗಿರ್ಬೋದು, ಬಡ ಮಕ್ಕಳಿಗೆ ಇತ್ಯಾದಿ ಏನೇ ಇಂಟ್ರೆಸ್ಟ್ ಇದ್ರೂ ಗೌರ್ಮೆಂಟ್ ಎಕ್ಸಾಮ್ಸ್ ಬಗ್ಗೆ ಒಂದು ವರ್ಕ್ಶಾಪ್ಸ್ ಕಂಡಕ್ಟ್ ಮಾಡ್ತಾ ಇದ್ದೀನಿ. ಪ್ರತಿಯೊಬ್ಬರು ಅಂದರೆ ಗೆಸ್ಟಾಗಿ ಮೋಟಿವೇಟರ್ಸ್ ಯಾರು ಈಗೀಗ ಪಾಸಾಗಿರ್ತಾರೆ, ತುಂಬ ಅವರು ಕಷ್ಟಪಟ್ಟು ಹೋಗಿರ್ತಾರೆ, ಅಂಥವ್ರನ್ನ ಒಬ್ಬೊಬ್ಬರು ವರ್ಕ್ಶಾಪ್ಸಲ್ಲಿ ಈ ಕಾಂಪಿಟೇಟಿವ್ IAS ಮಾಡೋದು ಹೇಗೆ, IPS ಮಾಡೋದು ಹೇಗೆ, KS ಮಾಡೋದು ಹೇಗೆ ಅಂತ ಟೋಟಲ್ ಕಾಂಪಿಟೇಟಿವ್ ಎಕ್ಸಾಮ್ಸ್ನ ಒಂದು ವರ್ಕ್ಶಾಪ್ ಕಂಡಕ್ಟ್ ಮಾಡಿ ಅವ್ರಿಗೆ ಫ್ರೀ ಕಾಸ್ಟಲ್ಲಿ, ಮಿನಿಮಮ್ ಕಮ್ಮಿ ಫೀಸಲ್ಲೂ ಕೂಡ ಅವ್ರಿಗೆ ಆಲ್ರೆಡಿ ನಡೀತಾ ಇದೆ, ಕೋಚಿಂಗ್ ನಡೀತಾ ಇದೆ. ಸೊ ಇನ್ನೂ ಇತ್ಯಾದಿ ತೀರಾ ಬಡತನ ಇರೋರಿಗೆ ಅವ್ರಿಗೂ ವರ್ಕ್ಶಾಪ್ಸ್ ಮಾಡಿ ಅದ್ರ ಬಗ್ಗೆ ತಿಳಿಸಿ, ಸೊ ಅವ್ರಿಗೆ ಬುಕ್ ಮೆಟೀರಿಯಲ್ಸ್ ಕೊಡೋದಾಗಿರ್ಬೋದು, ಸ್ಕಾಲರ್ಶಿಪ್ ಪ್ರೊವೈಡ್ ಮಾಡೋದಾಗಿರ್ಬೋದು ಒಂದು ಆರ್ಗನೈಸೇಷನ್ NGO ಕಡೆಯಿಂದ. ಸೊ ಅದು ಮಾಡಿ, ಸೊ ಸದ್ಯಕ್ಕೆ ಅದು ನಡೀತಾ ಇದೆ. ಯಾಕಂದರೆ ವಿದ್ಯಾರ್ಥಿಗಳ್ನ ಫಸ್ಟು ಬೆಳೆಸಿ, ಯಾಕಂದರೆ ನೆಕ್ಸ್ಟು ಅವಕಾಶ ಇರೋದೇ ವಿದ್ಯಾರ್ಥಿಗಳಿಗೆ. ಸೊ ಎಲ್ಲ ವಿದ್ಯಾರ್ಥಿಗಳು ಸಂಪೂರ್ಣವಾಗಿ ಎಲ್ಲ ಯೋಜನೆಗಳು ಕೂಡ, ಎಲ್ಲ ಸ್ಕೀಮ್ಸ್ಗಳು ಕೂಡ ಯೂಟಿಲೈಸ್ ಮಾಡ್ಕೊಬೇಕಂತ ಕೇಳ್ಕೊತೀನಿ, ಅದೊಂದು. ಸೊ ಇನ್ನು ಇತ್ಯಾದಿ ಏನೇ ಸಮಸ್ಯೆ ಬಂದರೂ ಒಂದು ಫೋನ್ ಬರುತ್ತೆ. ಇತ್ಯಾದಿ ಯಾವುದೇ ಆಗಿರ್ಬೋದು, ಯಾವುದೇ ಸಮಸ್ಯೆ ಆಗಿರ್ಬೋದು, ನನ್ನ ಕೈಯಲ್ಲಾಗದಷ್ಟು ರೆಸ್ಪಾನ್ಸ್ ಮಾಡ್ತಾ ಇದ್ದೀನಿ. ಇನ್ನು ಹಲವಾರು ಸ್ಪೋರ್ಟ್ಸ್ ಎಂಪವರ್ಮೆಂಟ್ ಡಿಪಾರ್ಟ್ಮೆಂಟ್ ಕಡೆಯಿಂದ ಆಗಿರ್ಬೋದು, ಇನ್ನು ಇತ್ಯಾದಿ ಎಲ್ಲ ಆರ್ಗನೈಸೇಷನ್ ಕೂಡ ಬರ್ತಾ ಇದೆ, ಈ ಥರ ಅವಕಾಶಗಳು ಕೊಡ್ತಾ ಇದ್ದಾರೆ. ಸ್ವಲ್ಪ ಒಂದು ಕೆಲಸ, ನಂದು ದೊಡ್ಡ ಒಂದು ಡ್ರೀಮ್ ಇದೆ, ಅದನ್ನು ನಾನು ಫುಲ್ಫಿಲ್ ಮಾಡಿ ನಾನು ಆಮೇಲೆ ಅದಕ್ಕೆ ಪಾದಾರ್ಪಣೆ ಮಾಡೇ ಮಾಡ್ತೀನಿ. ಇಷ್ಟು ಹೇಳೋಕ್ಕೆ ಇಷ್ಟಪಡ್ತೀನಿ.